Hello everyone, welcome back to my YouTube channel. ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಲಾಸ್ಟ್ ವ್ಲಾಗ್ ತಲೆಗೆ ಸ್ನಾನ ಮಾಡಿದ್ದಿನ ನನ್ನ ಬಾಣಂತನದಲ್ಲಿ ಯಾವ ರೀತಿ ಪ್ರೊಸೀಜರ್ನ ನಾನು ಫಾಲೋ ಮಾಡ್ತೀನಿ ಅಂತ ಶೇರ್ ಮಾಡಿದ್ದೆ. ಇವತ್ತು ತಲೆಗೆ ಸ್ನಾನ ಮಾಡಿಲ್ಲದೆ ಇರೋ ದಿನ ನನ್ನ ಒಂದು ರೊಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಎವ್ರಿ ಡೇ ನಾನು ತಲೆಗೆ ಸ್ನಾನ ಮಾಡ್ತಿಲ್ಲ. ಸೊ ಹಾಸ್ಪಿಟಲಲ್ಲಿ 3 days ಕಂಟಿನ್ಯೂಸ್ ಆಗಿ ತಲೆಗೆ ಸ್ನಾನ ಆಗಿತ್ತು. ಮನೆಗೆ ಬಂದಮೇಲೆ ವಾರಕ್ಕೆ 2 ದಿನ ಶುರು ಮಾಡಿದ್ದೀನಿ. ಈ ವೀಕಿಂದ 3 times ಶುರು ಮಾಡ್ತಾ ಇದ್ದೀನಿ. ತಲೆಗೆ ಮತ್ತು ತಲೆಗೆ ಮಾಡಿಲ್ದಿರೋ ದಿನ 2 ದಿನವೂ ಸಹ ನಾನು ಕಂಪ್ಲೀಟ್ ಬಾಡಿ ಮಸಾಜ್, ಆಯಿಲ್ ಮಸಾಜ್ ಇರುತ್ತೆ. ಸೊ ಆಯಿಲ್ ಮಸಾಜ್ ಮಾಡಿದಾಗ ತುಂಬ ಚೆನ್ನಾಗಿ ನಮಗೆ ಈ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ಸಿಂದ ಸ್ಕಿನ್ ಇಶ್ಯೂಸು, ಸ್ಕಿನ್ ರ್ಯಾಷಸ್ಸು, ಪಿಗ್ಮೆಂಟೇಷನ್ ಎಲ್ಲ ಆಗಿರುತ್ತಲ್ಲ, ಅದು ಎಲ್ಲದಕ್ಕೂ ಆಯಿಲ್ ಮಸಾಜ್ ತುಂಬ ಒಳ್ಳೆಯದು. ಯಾವ ಎಣ್ಣೆ ಯೂಸ್ ಮಾಡ್ತಿದ್ದೀನಿ, ಹೇಗೆ ಯೂಸ್ ಮಾಡ್ತಿದ್ದೀನಿ ಅಂತ ನಿಮ್ಮೆಲ್ಲ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟು ಆಯಿಲ್ ಮಸಾಜ್ ಮಾಡಿ ಒಂದು 10ರಿಂದ 15 ನಿಮಿಷ ಬಿಟ್ಟು ಇದಾದಮೇಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ನಾನು ಯಾವುದೇ ರೀತಿ ಈಗ ಸೋಪ್ ಯೂಸ್ ಮಾಡ್ತಿಲ್ಲ, ಬಾಡಿ ವಾಶ್ ಯೂಸ್ ಮಾಡ್ತಿಲ್ಲ. ಜಸ್ಟು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಈ ರೀತಿ ದಿನಕ್ಕೆ ಒಂದೊಂದು ನಾನು ಯೂಸ್ ಮಾಡ್ತಿದ್ದೀನಿ. ಸ್ನಾನದಿಂದ ಬಂದಿದ ತಕ್ಷಣ ಬಟ್ಟೆ ಕಟ್ಕೊಂಡ್ಬಿಡ್ತೀನಿ. ಇದರಿಂದ ನನ್ನ ಬ್ಯಾಕ್ ಸಪೋರ್ಟಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಿದೆ ಆ್ಯಂಡ್ ಫೀಡಿಂಗಿಗೂ ಸಹ ಹೆಲ್ಪ್ ಆಗುತ್ತೆ. ಫೀಡಿಂಗ್ ಮಾಡುವಾಗ ನಾವು ತುಂಬ ಬಗ್ಗಬಾರ್ದು, ಬಗ್ಗೋದ್ರಿಂದನೇ ನಮಗೆ ಸೊಂಟ ನೋವು ಜಾಸ್ತಿ ಆಗುತ್ತೆ. ಸೊ ಸ್ನಾನದಿಂದ ಬಂದಿದ ತಕ್ಷಣ ಫಸ್ಟು ಕೆಲಸನೇ ಬಟ್ಟೆ ಕಟ್ಕೊಂಡ್ಬಿಟ್ರೆ ಆರಾಮ್ ಅನಿಸುತ್ತೆ. ಆ್ಯಂಡ್ ನಮಗೆ ಫೀಡಿಂಗ್ ಯಾವಾಗಂದರೆ ಆವಾಗ ನಾವು ಮಾಡ್ತಾನೆ ಇರ್ತೀವಿ. ಮಗುಗೆ 1.5 hours 2 hours ನಾವು ಫೀಡಿಂಗ್ನ ಮಾಡ್ತಿರ್ತೀವಿ ಅಲ್ವಾ. ಸೊ ಲೋ ಬರ್ತ್ ವೆಯ್ಟ್ ಆಗಿರೋದ್ರಿಂದ ಆದಿತಿಗೆ ಫೀಡಿಂಗ್ ನಾನು ಮಾಡ್ತಾನೆ ಇರ್ತೀನಿ 2 hours 1.5 hours ಒಂದೊಂದ್ಸಲ ಅವರೇ ಡಿಮ್ಯಾಂಡ್ ಮಾಡ್ತಾರೆ. ಸೊ ನಾನು ರೂಮಲ್ಲಿ ಹಾಕ್ಕೊಂಡು ಹೋಗೋದಕ್ಕೆ ಬ್ಲ್ಯಾಕ್ ಕಲರ್ ಇವಾಗ ಸ್ಲಿಪ್ಪರ್ ಏನು ನೋಡಿದ್ರಿ ಅದನ್ನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಟಾಯ್ಲೆಟ್ಗೆ ಹೋಗುವಾಗ ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ತೀನಿ. ಆದಿತಿಗೆ ತುಂಬ ಇಷ್ಟ ಅದು. ಸೊ ಅವ್ರು ರೂಮಲ್ಲಿ ಹಾಕ್ಕೊಂಡು ಓಡಾಡ್ತಿರ್ತಾರೆ. ಸೊ ಆಚೆ ಎಲ್ಲ ಹೋಗೋಕ್ಕೆ ಬಿಡಲ್ಲ. ಸೊ ಇದನ್ನು ನಾನು ರೂಮಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ತೀನಿ. ಸೊ ಸ್ನಾನದಿಂದ ಬಂದಿದ ತಕ್ಷಣ ಸಾಕ್ಸ್ ಹಾಕ್ಕೊಂಡಿರೋದಿಲ್ಲ. ಸೊ ಸ್ನಾನದಿಂದ ಬಂದಿದ ತಕ್ಷಣ ಇದನ್ನು ಹಾಕ್ಕೊಂಡು ರೂಮಲ್ಲೆಲ್ಲ ರೆಡಿಯಾಗಿ ಬಟ್ಟೆ ಕಟ್ಕೊಳ್ತೀನಲ್ಲ, ಸೊ ಅವಾಗೆಲ್ಲ ಇದನ್ನೇ ಹಾಕ್ಕೊಂಡಿರ್ತೀನಿ. ಈಗ ಕೋಲ್ಡ್ ಎಲ್ಲ ಶುರು ಆಗಿರೋದ್ರಿಂದ ನೆಲ ಸಹ ತುಂಬ ಥಂಡಿ ಇರುತ್ತೆ. ಸೊ ದಯವಿಟ್ಟು ಸಾಕ್ಸ್ ಹಾಕ್ಕೊಳ್ಳದೆ ಬರೀ ನೆಲದಲ್ಲಿ ಓಡಾಡಬೇಡಿ, ಅದರಿಂದ ಕೋಲ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ. ನನಗೆ ಯಾಕಪ್ಪ ಕೋಲ್ಡ್ ಆಗಿದೆ ಅಂತ ನನಗೆ ರೀಸನ್ ಗೊತ್ತಾಗಿಲ್ಲ. ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದೋಳೋಷ್ಟರಲ್ಲಿ ಈ ರೀತಿ ವಾಯ್ಸ್ ಆಗಿಬಿಟ್ಟಿದೆ. ಐ ವಾಸ್ ಶಾಕ್ಡ್. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳಕ್ಕೆ ಶುರು ಮಾಡಿದ್ದೀನಿ. ಐ ಹೋಪ್ ಐ ವಿಲ್ ಬಿ ಬ್ಯಾಕ್ ಅಗೇನ್ ವಿತ್ ಗುಡ್ ಹೆಲ್ತ್. ಆರಾಮಾಗಿ ಇದ್ದೀನಿ. ಜಸ್ಟ್ ಕೋಲ್ಡ್ ಥರ ಆಗಿ, ಕೋಲ್ಡ್ ಏನಿಲ್ಲ, ರನ್ನಿಂಗ್ ನೋಸ್ ಎಲ್ಲ ಏನೂ ಇಲ್ಲ, ಜಸ್ಟ್ ವಾಯ್ಸ್ ಮಾತ್ರ ಕೆಟ್ಟಿದೆ. ಸೊ ಬಾಡಿಗೆ ನನ್ನ ಆಯಿಲ್ ಮಸಾಜ್ ಎಲ್ಲ ಆಗಿರುತ್ತೆ ಅಲ್ಲ, ಸೊ ಮಾಯಿಶ್ಚರೈಸೇಷನು, ಬಾಡಿ ಲೋಷನ್ ಎಲ್ಲ ಹಚ್ಕೊಂಡು ಫೇಸಿಗೆಲ್ಲ ಕ್ಲೀನಾಗಿ ನಾನು ಪ್ಯಾಂಪ್ರಿಂಗ್ ಮಾಡ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ನಾವು ಈ ಟೈಮಲ್ಲೂ ಸಹ ನಮ್ಮ ಸ್ಕಿನ್ ಕೇರ್ ತೊಗೊಳ್ತೀವಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕೆಲಸ, ವಿತೌಟ್ ಫರ್ಗೆಟಿಂಗ್ ನಾನು ಕಿವಿಗೆ ಹತ್ತಿ ಹಾಕಿ ಬಟ್ಟೆ ಕಟ್ಕೊಂಡ್ಬಿಡ್ತೀನಿ. ಈ ಟೈಮಲ್ಲಿ ಎಷ್ಟು ನಾವು ಕಿವಿಗೆ ಹತ್ತಿ ಇಟ್ಕೊಳ್ಳೋದು, ಬಟ್ಟೆ ಕಟ್ಕೊಳ್ಳೋದು, ಇದರಿಂದ ಗಾಳಿ ಹೋಗಲ್ಲ. ದಯವಿಟ್ಟು ನೀವು ಫಾಲೋ ಮಾಡ್ತಿಲ್ಲ ಅಂತಂದರೆ ಪ್ಲೀಸ್ ಫಾಲೋ ಮಾಡಿ. ಈಗ ಆಷಾಢ ಬೇರೆ ಶುರು ಆಗ್ತಿದೆ, ತುಂಬ ಗಾಳಿ ಇರುತ್ತೆ. ಅಷ್ಟು ಗಾಳಿ ನಮ್ಮ ಬಾಡಿ ಒಳಗಡೆ ಹೋಗಬಾರ್ದು. ಯಾಕಂತಂದರೆ ಸಿ ಸೆಕ್ಷನ್ ಆಗಿರಲಿ ಅಥವಾ ನಾರ್ಮಲ್ ಡೆಲಿವರಿ ಆಗಿರಲಿ ಗಾಳಿ ಹೋಗಬಾರ್ದು ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ನಾನು ಕಾಟನ್ ಬಟ್ಟೆಗಳನ್ನ ನಾನು ಬ್ರೆಸ್ಟ್ ಹತ್ರ ಇಟ್ಕೊಳ್ತೀನಿ. ಮಿಲ್ಕ್ ಫಿಲ್ಲಿಂಗ್ ಆಗ್ತಾನೆ ಇರುತ್ತೆ ಅವಾಗವಾಗ. ಸೊ ಆವಾಗ ಮಿಲ್ಕ್ ಲೀಕೇಜ್ ಸಹ ಆಗುತ್ತೆ ಅಲ್ವಾ, ಹಾಲು ಲೀಕ್ ಆಗುತ್ತೆ. ಸೊ ನಾನು ಅದಿತಿದ್ರಲ್ಲಿ ಒಂದು ಸ್ವಲ್ಪ ದಿನ ನಾನು ಬ್ರೆಸ್ಟ್ ಪ್ಯಾಡ್ನ ಯೂಸ್ ಮಾಡಿದ್ದೆ. ನನಗೆ ತುಂಬ ಇರಿಟೇಷನ್ ಆಗಿತ್ತು, ಪಿಂಪಲ್ಸ್ ಥರ ಎಲ್ಲ ಆಗಿಬಿಟ್ಟಿತ್ತು. ಸೊ ಅವಾಗಿಂದ ನಾನು ಅಂತಂದರೆ ಸ್ವಲ್ಪ ದಿನ ಆದಮೇಲೆ ನನಗೆ ಅದು ತುಂಬ ಇರಿಟೇಷನ್ ಆದಮೇಲೆ ನಾನು ಈ ರೀತಿ ಬಟ್ಟೆ ಯೂಸ್ ಮಾಡ್ತೀನಿ. ಯಾಕೆ 2 ಕಲರ್ ಬಟ್ಟೆ ತೊಗೊಂಡಿದ್ದೀನಿ ಅಂತಂದರೆ ನನಗೆ ಕನ್ಫ್ಯೂಷನ್ ಆಗುತ್ತೆ ಯಾವುದನ್ನ ಫಸ್ಟು ಕೊಡಿಸಿದ್ದೆ ಅಂತ. ಈಗ ಲೆಫ್ಟ್ ಸೈಡ್ ಕೊಡಿಸಿದ್ರೆ ನೆಕ್ಸ್ಟು ರೈಟ್ ಸೈಡ್ ಕೊಡಿಸ್ಬೇಕಲ್ವ ಮಗುಗೆ ಬ್ರೆಸ್ಟು. ಸೊ ಕನ್ಫ್ಯೂಷನ್ ಆಗುತ್ತೆ, ಕಲರ್ ನೆನಪಿರುತ್ತೆ ಅಂತ ನಾನು ಈ ಟ್ರಿಕ್ನ ಫಾಲೋ ಮಾಡ್ತಿದ್ದೀನಿ. ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದಾದಮೇಲೆ ನಾನು ಊಟ ಮಾಡಿದೆ. ಸೊ ಊಟಕ್ಕೆ ನಾನು ತುಂಬ ಜಾಸ್ತಿ ಹೆಚ್ಚಿನ ತರಕಾರಿನ ಯೂಸ್ ಮಾಡ್ತೀನಿ. ಆ್ಯಂಡ್ ತುಪ್ಪ ಸಹ ಯೂಸ್ ಮಾಡ್ತೀನಿ. ತರಕಾರಿ ಯಾವ ತಿನ್ಬೋದು ಅಂತಂದರೆ ಬೆಂಡೆಕಾಯಿ ಇನಿಷಿಯಲಿ ತಿನ್ನಬಾರ್ದು, ಅದು ಬಿಟ್ಟರೆ ಎಲ್ಲ ತರಕಾರಿನ ತಿನ್ಬೋದು. ಕೋಲ್ಡ್ ತರಕಾರಿಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ.
ಸೊ ತುಪ್ಪ ಅಂತೂ ಕಂಪಲ್ಸರಿ ನನ್ನ ಒಂದು ಡಯಟಲ್ಲಿ ಇದ್ದೇ ಇರುತ್ತೆ. ತುಪ್ಪ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಈ ಟೈಮಲ್ಲಿ ತುಪ್ಪ ತುಂಬ ಒಳ್ಳೆಯದು, ಮಗುಗೂ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಿಮ್ಮ ಬಾಡಿ ರಿಕವರಿಗೂ ಸಹ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಎಷ್ಟೇ ಬೇಗ ಇದ್ರೂ ನನ್ನ ಸ್ನಾನ 11:30 ಆಗೇ ಹೋಗಿಬಿಡತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಆ್ಯಂಡ್ ರಸ್ಕ್ ಕುಡಿದಿದ್ದರಿಂದ ನಾನು ಒಂದು 12 ಗಂಟೆ ಹಾಗೆ ಡೈರೆಕ್ಟ್ ಊಟನೇ ಮಾಡಿದೆ. ಇವತ್ತು ತಲೆಗೆ ಸ್ನಾನ ಆಗಿಲ್ಲದೆ ಇರೋದ್ರಿಂದ ರವೆ ಪಾಯಸ ಏನು ಕುಡಿಯೋಲ್ಲ, ತಲೆಗೆ ಸ್ನಾನ ಮಾಡಿದ ದಿನ ಮಾತ್ರ ರವೆ ಪಾಯಸ ಕುಡಿಯೋದು. ತಲೆಗೆ ಸ್ನಾನ ಮಾಡಿಲ್ಲ ಅಂತಂದರೆ ರೊಟೀನ್ ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಲಾಸ್ಟ್ ವ್ಲಾಗಲ್ಲಿ ನನ್ನ ಒಂದು ಫುಡ್ ರೊಟೀನಲ್ಲಿ ಸಬ್ಬಕ್ಕಿ ಹಾಲು ಸಾರನ್ನ ತೋರಿಸೋದಕ್ಕೆ ರೆಸಿಪಿ ಶೇರ್ ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಅದಕ್ಕೋಸ್ಕರ ಕ್ರುವಿ ಇನ್ನೊಂದ್ಸಲ ನನಗೆ ಮಾಡಿಕೊಟ್ರು. ನನ್ನ ಫೇವ್ರೆಟ್ ಆ್ಯಕ್ಚುಲಿ ಸಬ್ಬಕ್ಕಿ ಹಾಲು ಸಾರು, ಸಬ್ಬಕ್ಕಿ ಸೊಪ್ಪಿನ ಹಾಲು ಸಾರು. ಸೊ ಅದನ್ನು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಕ್ರುವಿಗೆ ಹೇಳಿದ್ಕೆ ಕ್ರುವಿ ಮಾಡುವಾಗ ಶೂಟ್ ಮಾಡ್ಕೊಂಡಿದ್ರು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ಮಾಡೋದು ವೆರಿ ಸಿಂಪಲ್. ಇದಕ್ಕೆ ಬೇಕಾಗಿರೋದು ಸಾಸಿವೆ, ಜೀರಿಗೆ ಆ್ಯಂಡ್ ಸ್ವಲ್ಪ ಕರಿಬೇವು, ಒಣಮೆಣಸಿನ್ಕಾಯಿ ಆ್ಯಂಡ್ ಒಂದು 2ರಿಂದ 3 ಬೆಳ್ಳುಳ್ಳಿ ಆ್ಯಂಡ್ ಸ್ವಲ್ಪ ಹಾಲು ಬೇಕು. ಹಾಲು ಸಾರಿಗೆ ಹಾಲೇ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ದಾರೆ ಸೈಡಲ್ಲಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಸಬ್ಬಕ್ಕಿ ಸೊಪ್ಪು. ಒಂದು ಅರ್ಧ ಕಟ್ಟನ್ನು ಕ್ಲೀನಾಗಿ ನೆನೆಸಿ ಒಂದು 2ರಿಂದ 3 ಅವರ್ ನೆನೆಸಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಒಂದು ಬಾಣಲೆ ಇಟ್ಕೊಂಡು ಅಥವಾ ಪ್ಯಾನ್ ಏನಾದರೂ ನೀವು ಬಳಸ್ಬೋದು. ಕಬ್ಬಿಣದಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆಯದು, ಐರನ್ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ತುಂಬ ಜಾಸ್ತಿ ಕಬ್ಬಿಣನ ಯೂಸ್ ಮಾಡ್ತೀವಿ, ಕಬ್ಬಿಣದ ಬಾಣಲಿ. ಸೊ ಇದಕ್ಕೆ ಒಂದು 2ರಿಂದ 2.5 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದಕ್ಕೆ ಈ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಆ್ಯಂಡ್ ಬೆಳ್ಳುಳ್ಳಿ ಆ್ಯಂಡ್ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿನ ಬಾಣಂತನದ ಟೈಮಲ್ಲಿ ಎಷ್ಟು ಹೆಚ್ಚಾಗಿ ಯೂಸ್ ಮಾಡ್ತಿರೋ ನಿಮ್ಮ ಎದೆ ಹಾಲು ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ಎದೆ ಹಾಲು ಕೆಲವರು ಹೇಳ್ತಾರಲ್ಲ ತುಂಬ ನೀರಿದೆ, ಜಾಸ್ತಿ ನೀರು ಕುಡಿಬಾರ್ದು ಅಂತೆಲ್ಲ ತುಂಬ ಕಂಪ್ಲೇಂಟ್ ಮಾಡ್ತಾರೆ, ತುಂಬ ಸೆಲ್ಫ್ ಡೌಟ್ ಬೆಳೆಸ್ಕೊಂಡು ಬಿಡ್ತಾರೆ ಅವರೇನೆ, ಯಾಕಪ್ಪ ನನ್ನ ಎದೆ ಹಾಲು ತುಂಬ ತೆಳ್ಳಗಿದೆ ಅಂತ. ಎದೆ ಹಾಲು ತೆಳ್ಳಗೇನೆ ಇರಬೇಕು, ಅದರಲ್ಲಿ 70% ಅಷ್ಟು ವಾಟರ್ ಇರುತ್ತೆ, ಭಯ ಪಡಬೇಡಿ. ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸೊಪ್ಪು ಹಾಕ್ಕೊಳ್ಬೇಕಾಗತ್ತೆ. ಸಬ್ಬಕ್ಕಿ ಸೊಪ್ಪು ಈ ಟೈಮಲ್ಲಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಯಾವ್ಯಾವ ಸೊಪ್ಪು ತಿನ್ಬೋದು ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ದೀರಾ. ಎಲ್ಲ ಸೊಪ್ಪು ತಿನ್ಬೋದು, ಆದರೆ ಕೆಲವು ಸೊಪ್ಪುಗಳನ್ನ ಅದನ್ನು ಕೋಲ್ಡ್ ಅಂತ ಹೇಳ್ತಾರೆ. ಸೊ ಆ ಸೊಪ್ಪುಗಳನ್ನ ಮಾತ್ರ ತಿನ್ನಕ್ಕೆ ಹೋಗ್ಬೇಡಿ. ಪಾಲಕ್ಕು, ಮೆಂತ್ಯ, ಸಬ್ಬಕ್ಕಿ ಇಸ್ ದ ಬೆಸ್ಟ್ ಆಪ್ಷನ್. ನೀವು ಈ 3 ಸೊಪ್ಪನ್ನು ಯಾವುದೇ ರೀತಿ ಭಯ ಇಲ್ಲದೇ ನಿಮ್ಮ ಡೈಲಿ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಸೊಪ್ಪನ್ನು ಹಾಕಿ ಚೆನ್ನಾಗಿ ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು, ಹಸಿ ವಾಸನೆ ಹೋಗೋವರೆಗೂ. ಈ ಒಂದು ಸಬ್ಬಕ್ಕಿ ಸಾಂಬಾರಿಗೆ ಈಗ ಉಪ್ಪು ಹಾಕುವಂತಹ ಅವಶ್ಯಕತೆ ಇಲ್ಲ, ಯಾಕಂತಂದರೆ ಕೆಲವೊಂದ್ಸಲ ಹಾಲು ಒಡೆದೋಗುವಂಥ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಸೊ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅರೋಮಾ ಬರ್ತಾ ಇರುತ್ತೆ. ಸೊ ನಿಮಗೆ ಏನಾದರೂ ಬಾಣಂತನದಲ್ಲಿ ಏನಪ್ಪ ಮಾಡ್ಕೊಂಡು ತಿನ್ನೋದು ಅಂತ ಬೋರ್ ಆಗಿದ್ರೆ ಅದೇ ಐಟಮ್ಸ್ನ ತಿಂದು ಟ್ರೈ ದಿಸ್ ಸಿಂಪಲ್ ರೆಸಿಪಿ. ಜಸ್ಟ್ 5 to 10 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಸೊಪ್ಪನ್ನ ನೀವು ಮುಂಚೆನೇ ತೊಳೆದು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಬೇಗ ಮಾಡ್ಕೊಂಡು ಬಿಡ್ಬೋದು. ಇದನ್ನು ನಾನು ಮಾಡಿಸ್ಕೊಂಡು ಮಧ್ಯಾಹ್ನ ಆ್ಯಂಡ್ ನೈಟ್ಗೆ 2 ಟೈಮ್ಗೂ ತಿಂತೀನಿ. ಸಬ್ಬಕ್ಕಿ ಸೊಪ್ಪು ತುಂಬ ಒಳ್ಳೆಯದು. ಒಂದು ಸ್ವಲ್ಪ ಹೀಟ್ ಆದಂಗೆ ಆಗುತ್ತೆ ನಿಮಗೆ ಮತ್ತು ನಿಮ್ಮ ಮಗುಗೆ. ಮಗು ಯೂರಿನ್ ಪಾಸ್ ಮಾಡುವಾಗ ಸ್ವಲ್ಪ ಕಷ್ಟಪಡಬಹುದು. ಆ ಟೈಮಲ್ಲಿ ನೀವು ಮಗುವಿನ ಹೊಕ್ಕಳಿಗೆ ಒಂದು ಸ್ವಲ್ಪ ಹರಳೆಣ್ಣೆ ಹಚ್ಚೋದು ಆ್ಯಂಡ್ ಮಗುವಿನ ಜೆನೈಟಲ್ ಪಾರ್ಟ್ಸ್ಗೂ ಸಹ ಸ್ವಲ್ಪ ಹರಳೆಣ್ಣೆ ಹಚ್ಬೋದು. ಕೆಲವರು ಹೇಳ್ತಾರೆ ಮಾಡಬಾರ್ದು ಅಂತ. ನಾನು ಹಳೇ ಬಾಣಂತನ ಮಾಡಿಸ್ಕೊಂಡಿರೋದ್ರಿಂದ ಅದನ್ನೇ ಈಗಲೂ ಸಹ ನಾನು ಫಾಲೋ ಮಾಡ್ತಿರೋದ್ರಿಂದ ಈ ಟೆಕ್ನಿಕ್ನ ಫಾಲೋ ಮಾಡ್ತೀನಿ. ನಿಮಗೇನಾದರೂ ಮಾಡೋಕ್ಕೆ ಇಷ್ಟ ಇಲ್ಲ, ಹರಳೆಣ್ಣೆ ಎಲ್ಲ ಹಚ್ಚಲ್ಲ ನಾವು ಅಂತ ಇದ್ದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ, ಬೆಳ್ಳುಳ್ಳಿನೂ ಸಹ ಹೀಟು ಈ ಟೈಮಲ್ಲಿ. ಸೊ ಆ್ಯಕ್ಚುಲಿ ಬಾಣಂತಿಯರು ಹೀಟ್ ಐಟಮ್ ತಿನ್ನೋದ್ರಿಂದನೇ ಹಾಲು ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ ಅಂತಂದರೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ರೋಸ್ಟ್ ಆಗಿರುತ್ತೆ. ಈಗ ಇದಕ್ಕೆ ನಾವು ಹಾಲು ಹಾಕ್ಕೊಳ್ಬೇಕು. ಎಷ್ಟು ಹಾಲು ಹಾಕ್ಕೊಳ್ಬೇಕು ಅಂದರೆ ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಒಂದು ರಿಕ್ವೈರ್ಮೆಂಟ್ಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಕ್ರುವಿ ಇಲ್ಲ ಅಂತಂದ್ರೂ 250 ml ಒಂದು 300 ml ಹಾಲು ಹಾಕಿದ್ದಾರೆ. ಯಾಕಂತಂದರೆ ನಾನು 2 ಟೈಮ್ಸ್ ಇದನ್ನು ಕನ್ಸ್ಯೂಮ್ ಮಾಡ್ತೀನಿ. ನಿಮಗೆ ಕಡಿಮೆ ಬೇಕಿದ್ರೆ ಕಡಿಮೆನೂ ಹಾಕ್ಕೊಳ್ಬೋದು, ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಕೊಳ್ಬೋದು. ಕುರುವಿ ಇದನ್ನು ಯಾವತ್ತೂ ತಿಂದಿರಲಿಲ್ವಂತೆ. ನಾನು ಈ ಸಬ್ಬಕ್ಕಿ ಹಾಲು ಸಾಂಬಾರನ್ನ ಮಾಡಿಕೊಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದಾಗ ಅದೇನಕ್ಕೆ ಅಷ್ಟೊಂದು ಸಲ ಕೇಳ್ತೀಯ ಇದನ್ನೇ ಬೇರೆ ಮಾಡಿಸ್ಕೊಂಡು ತಿನ್ನು ಅಂತಂದಾಗ ಇಲ್ಲ ನಂಗೆ ತುಂಬ ಇಷ್ಟ ಇದು ಅಂತ ಅಂದಾಗ ಅವರು ಮತ್ತು ಅದಿತಿ ಇಬ್ಬರೂ ಒಂದ್ಸಲ ಟೇಸ್ಟ್ ಮಾಡಿದ್ರು, ತುಂಬ ಚೆನ್ನಾಗಿದೆ ಅಂತ. ಅದಿತಿನೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದರು ಆ್ಯಂಡ್ ಕ್ರೂವೇನು ಸಹ ತಿಂದರು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ. ಸಾಕಷ್ಟು ಮನೆಗಳಲ್ಲಿ ಈ ಸಬ್ಬಕ್ಕಿ ಹಾಲು ಸಾಂಬಾರನ್ನ ಬಾಣಂತನದ ಟೈಮಲ್ಲಿ
ಮಾಡಿಕೊಟ್ಟೆ ಕೊಡ್ತಾರೆ. ಸೊ ಇಷ್ಟು ಹಾಲನ್ನು ಹಾಕ್ತಿದ್ದಾರೆ. ಹಾಲು ಚೆನ್ನಾಗಿ ಕುದಿಬೇಕು. ಈ ಟೈಮಲ್ಲಿ ಉಪ್ಪು ಹಾಕಬಾರ್ದು ಅಂತ ನಾನು ಹೇಳ್ದಲ್ಲ, ಉಪ್ಪು ಹಾಕುವಂಥ ಅವಶ್ಯಕತೆ ಇಲ್ಲ. ನೀವು ಊಟ ಮಾಡುವಾಗ ಉಪ್ಪು ಸೇರಿಸ್ಕೊಂಡು ಊಟ ಮಾಡ್ಬೋದು. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಎಲ್ಲ ಕಡಿಮೆನೇ ತಿನ್ನಿ, ಏನೂ ತೊಂದರೆ ಆಗೋದಿಲ್ಲ. ಒಂದು 3 ಮಂತ್ಸ್ವರೆಗೂ ನಾವು ಉಪ್ಪು ಖಾರ ಎಲ್ಲ ಸ್ವಲ್ಪ ಕಡಿಮೆನೇ ತಿನ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಹಸಿ ವಾಸನೆಯೂ ಹೋಗಬೇಕು ಆ್ಯಂಡ್ ಆ ಸೊಪ್ಪು ಸಹ ಚೆನ್ನಾಗಿ ಅದರಲ್ಲಿ ಬೇಯಬೇಕಾಗತ್ತೆ ಹಾಲಲ್ಲಿ. ದಯವಿಟ್ಟು ನೀವು ನಿಮ್ಮ ಬಾಣಂತನದಲ್ಲಿ ನೀರು ಹೆಚ್ಚಾಗಿ ಕುಡೀರಿ. 3 ಲೀಟರ್ ಅಂತೂ ಕಂಪಲ್ಸರಿಯಾಗಿ ಕುಡಿಲೇಬೇಕಾಗತ್ತೆ. ನೀರಿನ ಜೊತೆಗೆ ನಾನು ಏನನ್ನು ನೀರಿಗೆ ಹಾಕ್ಕೊಂಡು ಕುಡಿತಿದ್ದೀನಿ ಅಂತ ನಿಮಗೆ ಕಮ್ಮಿಂಗ್ ಡೇಸಲ್ಲಿ ಹೇಳ್ತೀನಿ. ಅದರಿಂದ ಗ್ಯಾಸ್ಟ್ರೈಟಿಸ್ ಆಗಲ್ಲ ಆ್ಯಂಡ್ ಮೋಷನ್ ಪ್ರಾಬ್ಲಮ್ ಸಹ ನನಗೆ ಆ ಒಂದು ನೀರನ್ನ ಕುಡಿಯೋದ್ರಿಂದ ಆಗ್ತಿಲ್ಲ. ಯಾಕಂತಂದರೆ ಈ ಟೈಮಲ್ಲಿ ಅದು ನಾರ್ಮಲ್ ಡೆಲಿವರಿ ಆಗಿರಲಿ ಅಥವಾ ಸೆಕ್ಷನ್ ಡೆಲಿವರಿ ಆಗಿರಲಿ, ಸ್ವಲ್ಪ ಕಾನ್ಸ್ಟಿಪೇಷನ್ ಥರ ಆಗೋದು, ಮೋಷನ್ ಟೈಟ್ ಆಗೋದು, ಮೋಷನ್ ಪಾಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಅದೆಲ್ಲನೂ ನಾನು ಕುಳಿತಿರುವಂತಹ ನೀರಿಂದ ನಂಗೆ ತುಂಬ ರಿಲೀಫ್ ಆಗಿದೆ. ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್. ಈ ರೀತಿ ಚೆನ್ನಾಗಿ ಹಾಲು ಕುದೀತಾ ಕುದೀತಾ ಸೊಪ್ಪು ಚೆನ್ನಾಗಿ ಬೇಯತ್ತೆ. ಸೊ ಆಲ್ಮೋಸ್ಟ್ ಇದು ರೆಡಿ ಆಗುತ್ತೆ. ನೀವು ಊಟ ಮಾಡುವಾಗ ಉಪ್ಪನ್ನ ಸೇರಿಸ್ಕೊಂಡು ಊಟ ಮಾಡ್ಬೋದು. ಹಾಗೆಯೇ ಊಟ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ರೆಗ್ಯುಲರ್ ಉಪ್ಪು ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತಿನ್ನೋದು ಈ ಟೈಮಲ್ಲಿ ಒಳ್ಳೆಯದಾಗತ್ತೆ. ಸೊ ಊಟ ಎಲ್ಲ ಆದಮೇಲೆ ನಾನು ಪಾಪುನ ಇವಾಗ ಒಂದು ಸ್ವಲ್ಪ ಹೊತ್ತು ರೈಟ್ ಬ್ರೈನ್ ಎಜುಕೇಷನ್ ಆ್ಯಕ್ಟಿವಿಟೀಸ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಟಿವಿಟೀಸ್ನ. ಸೊ ಈ ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಆಬ್ಜೆಕ್ಟ್ನ ಇಟ್ಬಿಟ್ಟು ಪಾಪು ಯಾವ ಕಡೆ ತಿರುಗಿರ್ತಾರೋ ಆ ಕಡೆ ನಾನು ಆ ಒಂದು ಇದನ್ನು ಪ್ಲೇಸ್ ಮಾಡ್ತೀನಿ. ಪಾಪುಗೆ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಇದನ್ನು ನಾನೇ ಮನೆಯಲ್ಲೇ DIY ಮಾಡ್ಕೊಳ್ಬೇಕು. ಸೊ ಈ ವೀಕ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಹತ್ರ ಈ ಒಂದು ಟಾಯ್ ಇದ್ದಿದ್ದರಿಂದ ನನಗದು ಅರ್ಜೆಂಟಾಗಿ ಮಾಡ್ಕೊಳ್ಬೇಕು ಅನ್ನೋದು ನೀಡೇನಿಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಈಸಿಯಾಗಿ ಮನೆಯಲ್ಲೇ ಲೋ ಕಾಸ್ಟಲ್ಲಿ, ಆ್ಯಕ್ಚುಲಿ ಅದನ್ನು ನೋ ಕಾಸ್ಟ್ ಅಂತಲೇ ಹೇಳ್ಬೋದು, A4 ಶೀಟ್ ಕಲರ್ಸಿಂದ ನೀವು ಇದನ್ನು ಈ ರೀತಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹೈ ಕಾಂಟ್ರಾಸ್ಟನ್ನು ಒಂದು ಇದನ್ನು ಮಾಡ್ಕೊಳ್ಬೋದು. ಬೋರ್ಡ್ ರೀತಿ ಮಾಡಿಕೊಂಡು ಮಗು ಯಾವ ಕಡೆ ತಿರುಗಿರ್ತಾರೋ ಆ ಕಡೆ ತೋರಿಸ್ಬೋದು. ಇದರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗತ್ತೆ ಆ್ಯಂಡ್ ವಿಜುವಲ್ ಡೆವಲಪ್ಮೆಂಟ್. ಮಕ್ಕಳಿಗೆ ಇವಾಗ ಜಸ್ಟ್ 3 ಕಲರ್ಸ್ ಕಾಣೋದು, ವೈಟ್, ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಲರ್. ಬೇರೆ ಕಲರೆಲ್ಲ ಯಾವುದು ಕಾಣೋದಿಲ್ಲ. ಆ್ಯಂಡ್ ಮಕ್ಕಳಿಗೆ ವಿಷನ್ ಸಹ ಇವಾಗ ತುಂಬ ಬ್ಲರ್ರಿಯಾಗಿ ಕಾಣುತ್ತೆ. ನಾವು ಸಹ ಮಕ್ಕಳಿಗೆ ಸರಿಯಾಗಿ ಕಾಣಿಸ್ತಿರೋದಿಲ್ಲ. ಹೋಗ್ತಾ ಹೋಗ್ತಾ 12 ವೀಕ್ಸ್ ಅಷ್ಟರಲ್ಲಿ ಮಕ್ಕಳಿಗೆ ವಿಷನ್ ಕ್ಲಿಯರ್ ಆಗುತ್ತೆ. ಎಷ್ಟು ಬೇಗ ನಾವು ಮಕ್ಕಳಿಗೆ ರೈಟ್ ಬ್ರೈನ್ ಎಜುಕೇಷನ್ ಆ್ಯಕ್ಟಿವಿಟೀಸ್ನ ಶುರು ಮಾಡ್ತೀವೋ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ 1000 ಡೇಸಲ್ಲಿ ಮಕ್ಕಳ ರ್ಯಾಪಿಡ್ ಗ್ರೋತ್ ಆಗ್ತಿರುತ್ತೆ. ಅವರ ಬ್ರೈನ್ ಡೆವಲಪ್ಮೆಂಟ್ 90% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಮಕ್ಕಳಿಗೆ 3 ವರ್ಷದಲ್ಲೇ ಆಗುತ್ತೆ. ನ್ಯೂ ಬಾರ್ನ್ಸ್ಗೆ ಮಾಡುವಂತಹ ಆ್ಯಕ್ಟಿವಿಟೀಸ್ ಎಷ್ಟೊಂದಿದೆ. ಅದರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟು, ಅವರ ವಿಜುವಲ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈಗ ನಾನು ಲಿಟಲ್ ಈಗೂ ಕೆಲವು ಆ್ಯಕ್ಟಿವಿಟೀಸು ಟಚ್ ಮಾಡೋದಕ್ಕೆ ಅದನ್ನೆಲ್ಲನೂ ಶುರು ಮಾಡಿಸಿದ್ದೀನಿ. ಅದರ ಡೀಟೇಲ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನೋಡಿದ್ರಿ ಅಲ್ಲ, ಈ ರೀತಿ ಇರುತ್ತೆ ನನ್ನ ಒಂದು ರೊಟೀನ್. ತಲೆಗೆ ಸ್ನಾನ ಮಾಡಿದ ದಿನ ಸ್ವಲ್ಪ ರೊಟೀನ್ ಜಾಸ್ತಿ ಇರುತ್ತೆ. ಇನ್ನು ಮಿಕ್ಕಿದ ದಿನ ಎಲ್ಲ ಆರಾಮಾಗಿರುತ್ತೆ. ಒಂದು 11:30-12 ಗಂಟೆ ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡು ಬಿಡ್ತೀವಿ. ಅದಾದಮೇಲೆ ಊಟ ಆದಮೇಲೆ ಸ್ವಲ್ಪ ಹೊತ್ತು ಪಾಪು ಇವಾಗ ನಿದ್ದೆ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ. 18-20 ಡೇಸ್ ಆಗ್ತಿದೆ ಅಲ್ಲ ಪಾಪುಗೂ, ಸ್ವಲ್ಪ ಸ್ಲೀಪಿಂಗ್ ವಿಂಡೋಸ್ ಕಡಿಮೆ ಆಗ್ತಿದೆ, ಆ್ಯಕ್ಟಿವ್ ಆಗಿರ್ತಾರೆ. ಸೊ ಆ ಆ್ಯಕ್ಟಿವ್ ಟೈಮಲ್ಲಿ ನಾನು ಈ ರೀತಿ ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡ್ತಿದ್ದೀನಿ. ಆ್ಯಂಡ್ ಅದಿತಿನೂ ಸಹ ಹೋಮ್ ಸ್ಕೂಲಿಂಗಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅದಿತಿಗೂ ಸಹ ಏನು ಮಾಡಿಸ್ಬೇಕು ಅಂತ ಪ್ಲ್ಯಾನ್ನ ಹಿಂದಿನ ದಿನವೇ ಮಾಡ್ಕೊಂಡಿರ್ತೀನಿ. ಅದೇ ರಿಲೇಟೆಡ್ ಆ್ಯಕ್ಟಿವಿಟೀಸು, ರೈಮ್ಸು, ಸ್ಟೋರೀಸು ಆ್ಯಂಡ್ ನನ್ನ ಜೊತೆ ಒಂದು ಸೆಲ್ಫ್ ಪ್ಲೇ ಇರುತ್ತೆ ಅದಿತಿ ಜೊತೆ. ಅದಿತಿಯ ಹೋಮ್ ಸ್ಕೂಲಿಂಗ್ ಬೆಳಗ್ಗೆಯಿಂದ ಒಂದು ಮಧ್ಯಾಹ್ನದವರೆಗೂ ಇರುತ್ತೆ. ಈಗ ಆ್ಯಕ್ಚುಲಿ ತಲೆಗೆ ಸ್ನಾನದ ದಿನ ತುಂಬ ಲೇಟ್ ಆಗೋಗ್ಬಿಡುತ್ತಲ್ಲ, ಸೊ ಈವ್ನಿಂಗ್ ಇಟ್ಕೊಳ್ತೀವಿ. ಆ್ಯಂಡ್ ಶಿ ಈಸ್ ಆಲ್ಸೋ ವೆರಿ ಅಡ್ಯಾಪ್ಟಬಲ್. ಯಾವ ಟೈಮಲ್ಲಾದರೂ ಅವ್ರಿಗೆ ಕಲಿಯೋದು ಅಂತಂದರೆ ತುಂಬ ಇಂಟ್ರೆಸ್ಟು. ಚಾರ್ಟ್ಸ್ ಎತ್ಕೊಂಡು ಅವರೇ ಬರ್ತಾರೆ ಆ್ಯಂಡ್ ಬುಕ್ಸ್ಗಳನ್ನ ಅವರೇ ಎತ್ಕೊಂಡು ಓದ್ತಿರ್ತಾರೆ. ಸೊ ಅದರಲ್ಲೇನು ಟೆನ್ಷನ್ ಇಲ್ಲ. ಇದೇ ಟೈಮ್ಗೆ ಹೇಳ್ಕೊಡ್ಬೇಕು ಅನ್ನೋ ಕಂಪಲ್ಷನೂ ಇಲ್ಲ. ಅದಿತಿ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸ್ತಿರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ದಟ್ ಅದಿತಿ ಜೊತೆ ಬೇರೆ ಟೈಮಲ್ಲೂ ಪಾಪು ಮಲ್ಕೊಂಡಿದ್ದಾಗ್ಲೂ ಸಹ ನಾನು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೂ ಈಸಿ ಆಗ್ತಿದೆ. 2 ಗಂಟೆ ಹಾಗೆ ಊಟ ಎಲ್ಲ ಮುಗ್ದಿರುತ್ತೆ. ಅದಿತಿನೂ ಮಲಗಿಸಿ ನಾನು ಪಾಪುನ ಎದೆ ಮೇಲೆ ಹಾಕ್ಕೊಂಡು ಅಂತಂದರೆ KMC ಮಾಡಿಕೊಂಡು ಆರಾಮಾಗಿ ನಿದ್ದೆ ಮಾಡ್ತೀವಿ. ಒಂದು 4 ಗಂಟೆ 4:15 ಹಾಗೆ ಅದಿತಿ ಎದ್ದೊಳ್ತಾರೆ. ಅಷ್ಟರಲ್ಲಿ ನಾನು ಅದು ಅದಿತಿನ ಫ್ರೆಶ್ ಅಪ್ ಮಾಡಿ ಪಾಪುನೂ ಸಹ ಫ್ರೆಶ್ ಅಪ್ ಮಾಡಿ ಅದಿತಿಗೆ ಹಾಲು ಕಾಯಿಸ್ಕೊಡ್ತಾರೆ ಕ್ರೂವಿ. ನನಗೆ ಕಾಫಿ ಆ್ಯಂಡ್ ರಸ್ಕ್ ನಾನು ಆ ಟೈಮಲ್ಲಿ ತಿಂತೀನಿ. ದಿಸ್ ಇಸ್ ಆಲ್ ಅಬೌಟ್ ಮೈ ರೊಟೀನ್. ಈ ಟೈಮಲ್ಲಿ ನನ್ನ ರೊಟೀನ್ ಈ ರೀತಿ ಇದೆ. ನೆಕ್ಸ್ಟ್ ವ್ಲಾಗ್ಸಲ್ಲಿ ನನ್ನ ಫುಡ್ ರೊಟೀನ್ನ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಲಿಟಲ್ ಲೋವರ್ ವೆಯ್ಟ್ ಬೇಬಿ ಆಗಿರೋದ್ರಿಂದ ಹಾಸ್ಪಿಟಲಲ್ಲಿ ಏನೇನು ಚಾಲೆಂಜಸ್ನ ಫೇಸ್ ಮಾಡಿದ್ವಿ, ಮನೆಗೆ ಬಂದಮೇಲೆ ಏನೇನು ಒಂದು ಸಿಂಪ್ಟಮ್ಸ್ನ ನೋಡ್ಕೊಳ್ಳಿ ಅಂತ ಡಾಕ್ಟರ್ ಎಲ್ಲ ಹೇಳಿದ್ದಾರೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ.
ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣವಾ. ಸ್ಟೇ ಹ್ಯಾಪಿ, ಸ್ಟೇ ಹೆಲ್ದಿ, ಬಾಯ್.